ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು. ಇದನ್ನು ಬಳಸ್ಕೊಂಡು ಇದ್ರ ಜೊತೆಗೆ ತೊಗರಿಬೇಳೆ ಹಾಕಿ ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್. ಗ್ರೇವಿ, ಪಾಲಕ್ ಅಲ್ಲ ಸಾರಿ, ಮೆಂತ್ಯ ಪಪ್ಪು ಅಂತಲೂ ಹೇಳ್ಬೋದು. ಲೈಕ್ ಸಾಂಬಾರು ಥರ, ಬಟ್ ಸಾಂಬಾರಷ್ಟು ತೆಳ್ಳಗೆ ಮಾಡ್ತಾಯಿಲ್ಲ ಆ್ಯಂಡ್ ಪಲ್ಯ ಅಷ್ಟು ಗಟ್ಟಿಗೆ ಮಾಡ್ತಾಯಿಲ್ಲ. ಸೊ ಇದನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ಟ್ರೈ ಮಾಡಿ. ಮೆಂತ್ಯ ಸೊಪ್ಪಿನ ಬೆನಿಫಿಟ್ಸ್ನ ಹೇಳ್ಬೋದಂತೇನಿಲ್ಲ, ತುಂಬ ಹೆಲ್ತಿಗೆ ಒಳ್ಳೆಯದು. ಈವನ್ ತೊಗರಿಬೇಳೆ ಕೂಡ. ಹೇಗೆ ಮಾಡೋದು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಏನಿಲ್ಲ, ಇದನ್ನು ಕುಕ್ಕರಲ್ಲಿ 3ರಿಂದ 4 ವಿಷಿಲ್ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಆ್ಯಂಡ್ ಇದು ಜಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಳೋದಲ್ವ, ಹಾಗಾಗಿ ಅದಿಷ್ಟು ಕುಕ್ಕರ್ಗೆ ಇಟ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ಏನೇನು ತೊಗೊಂಡಿದ್ದೀನಿ ಅಂದರೆ, ತುಂಬ ಚಿಕ್ಕ ಸೈಜ್ ಇತ್ತು ಈರುಳ್ಳಿ, ಹಾಗಾಗಿ 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕಿಂತ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಅಂತ ಅಂದರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಈ ಕಡೆ ಬಂದರೆ ಶುಂಠಿ ಅಂದರೆ ತುರ್ಕೊಂಡಿದ್ದೀನಿ ನಾನು, ಸೇಮ್ ಒಂದು ಹೆಬ್ಬೆಳ್ಳು ಗಾತ್ರದಷ್ಟು ಶುಂಠಿ. ಇಲ್ಲಿ ಒಂದು 8ರಿಂದ 9 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಾಂಬಾರು ಪುಡಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಸ್ವಲ್ಪ ಅರಿಶಿನದ ಪುಡಿ, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಇಟ್ಬಿಡ್ತೀನಿ. ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಎಣ್ಣೆ ಸ್ವಲ್ಪ ಕಡಿಮೆ ಬಳಸ್ತಿರೋದ್ರಿಂದ ಇದಕ್ಕೆ ಒಗ್ಗರಣೆಗೆ ಬಂದ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಏನು ಹಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ, ಅದಷ್ಟು ಒಂದೇ ಸಲ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುಡ್ಕೊಂಡು ಇದ್ರ ಜೊತೆ ಟೊಮೊಟೊ ಕೂಡ ಸೇರಿಸ್ಕೋಬೇಕು. ಹಾಗೆ ಏನು ತೊಗೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈರುಳ್ಳಿ ಏನಕ್ಕೆ ಇನ್ನೂ ಸಣ್ಣ ಕಟ್ ಮಾಡ್ಕೊಳ್ಳಿ ಅಂತ ಅಂದರೆ, ಗ್ರೇವಿ ಅಲ್ವಾ ಮಾಡ್ತಿರೋದು, ಈರುಳ್ಳಿ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿದರೆ ಸಾಫ್ಟಾಗಿರುತ್ತೆ ಅಂತ ಹೇಳಿ. ಇವನ್ ಟೊಮೊಟೊ ಕೂಡ ಅಷ್ಟೇ, ಇನ್ನೂ ಚಿಕ್ಕದಾಗಿ ಕಟ್ ಮಾಡೋಕ್ಕಾಗುತ್ತೆ ಅಂದರೆ ಕಟ್ ಮಾಡ್ಕೊಳ್ಳಿ. ಟೊಮೊಟೊ ಕೂಡ 1-2 ನಿಮಿಷ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ. ಮತ್ತು ಬೇಳೆ ಕೂಡ ಈ ಕಡೆ ಸೇಮ್ ಕುಕ್ಕರಲ್ಲಿ ಕೂಗಕ್ಕಿಟ್ಟಿದ್ದೆ. ಸೊ 3 ವಿಷಿಲ್ ಕೂಗ್ಸಿದ್ದೀನಿ, ಅದಕ್ಕೇನು ಉಪ್ಪು ಹಾಕಿಲ್ಲ. ಸೊ ಫಸ್ಟ್ ಟೈಮ್ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಒಂದು ಸಲ ಮಿಕ್ಸ್ ಕೊಟ್ಟ ಮೇಲೆ ಏನಾದರೂ ರಿಕ್ವೈರ್ಡ್ ಇದ್ದರೆ ಆಮೇಲೆ ಆ್ಯಡ್ ಮಾಡ್ತೀನಿ. ಒಂದು 2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಟೊಮೊಟೊ ಅಂತೂ ಕಂಪ್ಲೀಟ್ ಸಾಫ್ಟ್ ಆಗಿದೆ. ಸೊ ಮೊದಲೇ ಹೇಳ್ದಂಗೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಹಾಗೆ ಅರಿಶಿನ, ಈ 3 ಮಿಕ್ಸ್ ಮಾಡಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು, ಇದು ಮೆಂತ್ಯ ಸೊಪ್ಪು ಹೇಳಿದ್ನಲ್ವ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಅಥವಾ ಇದಕ್ಕೆ ಟೈಮ್ ತೊಗೊಳುತ್ತೆ ಅಂದರೆ ಇದು ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಪ್ಯಾನಲ್ಲಿ ಕೂಡ 1 ಟೇಬಲ್ ಸ್ಪೂನಷ್ಟು ನೀವು ಆಯಿಲ್ ಹಾಕ್ಕೊಂಡು ಸೊಪ್ಪನ್ನ ಫ್ರೈ ಮಾಡ್ಕೋಬೋದು. ಸೊ ಡಿಪೆಂಡ್ಸ್ ನಿಮಗೆ ಹೇಗೆ ಟೈಮ್ ಸಿಗುತ್ತೆ ಹಾಗೆ. ನನಗೆ ಟೈಮ್ ಇದೆ, ಹಾಗಾಗಿ ಹೀಗೆ ಮಾಡ್ತಾಯಿದ್ದೀನಿ ಡೈರೆಕ್ಟು. ನೋಡ್ತಿರ್ಬೋದು, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ತೊಗೊಳ್ತಾ ಇರೋದು 1 ಕಟ್ಟು ಸೊಪ್ಪು ಪೂರ್ತಿ ತೊಗೊಂಡಿದ್ದೀನಿ. ಬೇಳೆನೂ ಆಗಲೇ ತೋರಿಸಿದ್ನಲ್ವ ಅಷ್ಟೇ. ಇವನ್ ಆ ಬೇಳೆ ಜೊತೆ ಇದು ಹೆಸರು ಬೇಳೆ ಅದನ್ನು ಕೂಡ ನೀವು ಹಾಕ್ಕೋಬೋದು. 2 ಬೇಳೆ 2 ಮಿಕ್ಸ್ ಮಾಡಿ ಆದರೂ ಹಾಕ್ಕೋಬೋದು, ಅಥವಾ ಬರೀ ಹೆಸರು ಬೇಳೆ ಹಾಕಿ ಕೂಡ ನೀವು ಮಾಡ್ಕೋಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಹಾಗೆ. ಬಟ್ ನಾನು ಇವತ್ತು ಬರೀ ಇಲ್ಲಿ ತೊಗರಿಬೇಳೆ ಮಾತ್ರ ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು
ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 10 ಮಿನಿಟ್ಸ್ ಅಂತೂ ಬೇಕು. ಸೊಪ್ಪು ಕಂಪ್ಲೀಟ್ ಸಾಫ್ಟ್ ಆಗಬೇಕು. ಅದಾದಮೇಲೆ ಬೇಳೆ ಆಲ್ರೆಡಿ ಬೆಂದಿದೆ ಅಲ್ವಾ, ಸೊ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಕಂಪ್ಲೀಟ್ ಸಾಫ್ಟಾಗಿ ಬೆಂದಿದೆ. ಹಾಗಾಗಿ ಇದನ್ನು ಆ್ಯಕ್ಚುಲಿ ನಾನು ಒಂದು ಕೈಲಿ ಫೋನು, ಒಂದು ಕೈಲಿ ಸೌಟ್ ಹಿಡ್ಕೊಂಡು ಅಡುಗೆ ಮಾಡೋ ಥರ ಆಗಿದೆ. ಟ್ರೈಪೋಡ್ ಯೂಸ್ ಮಾಡಿ ಶೂಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ಒಂದು ಕೈಲಿ ಫೋನು, ಒಂದು ಕೈಲಿ ಸೌಟ್ ಈ ಥರ ಆಗಿಬಿಟ್ಟಿದೆ. ಮತ್ತು ವಾಯ್ಸ್ ಓವರು ಅಟ್ ಎ ಟೈಮ್ ಕೊಡ್ತಾಯಿದ್ದೀನಿ. ಹಾಗಾಗಿ ಈ ಥರ. ಸೊ ಇದನ್ನು ಸದ್ಯಕ್ಕೆ ಫೋನ್ ಸೈಡ್ಗೆ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ರೀ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಕ್ವಾಂಟಿಟಿ ಇದ್ದಿದ್ದು ಎಷ್ಟಾಗಿದೆ ಅಂಥೇಳಿ. ನಾನು ಹೇಳಿದ್ನಲ್ವ, ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ತೀನಿ ಅಂಥೇಳಿ. ಆ್ಯಕ್ಚುಲಿ ಹಾಕಿಲ್ಲ, ಹಾಗೆ ಬೆಂದಿದೆ ಸೊಪ್ಪು. ಏನಕ್ಕೆ ಹಾಕಿಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವ ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ಅಂತ. ಸೊ ಬೇಳೆ ಕೂಡ ಬಂದಿದೆ ಆ್ಯಂಡ್ ಇದರಲ್ಲೇ ತುಂಬ ನೀರಿದೆ ಅಂತ ಹೇಳ್ಬೋದು. ಸೊ ಈ ನೀರು ಇದರಲ್ಲಿ ಎಷ್ಟಿದೆ ನಾನು ಅದನ್ನು ಕಂಪ್ಲೀಟ್ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತೀನಿ. ಹಾಗಾಗಿ ಬೇರೆ ಎಕ್ಸ್ಟ್ರಾ ವಾಟರ್ನ ನಾನು ಇದಕ್ಕೆ ಯೂಸ್ ಮಾಡ್ತಾಯಿಲ್ಲ. ಇದಿನ್ನೂ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಬೇಕು, ಯಾಕಂದರೆ ಸೊಪ್ಪು ಹಸಿ ಸ್ಮೆಲ್ ಕಂಪ್ಲೀಟ್ ಹೋಗಬೇಕು. ಸೊ ಅದಾದಮೇಲೆ ಬೇಳೆ ಮಿಕ್ಸ್ ಮಾಡಿ ಆ್ಯಂಡ್ ಎಷ್ಟು ಬೇಕೋ ಉಪ್ಪನ್ನು ಸೇರಿಸ್ತೀನಿ. ಸೊ ಬೇಳೆ ಬಂದಿರೋದು ಕೂಡ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ಮಿಕ್ಸ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಬೇಳೆ ಅಂತೂ ಕಂಪ್ಲೀಟ್ ಸಾಫ್ಟಾಗಿದೆ. ಆ್ಯಂಡ್ ಸೇಮ್ ಈ ಮಿಕ್ಸ್ಚರು ಖಾರ ಎಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಇನ್ನೊಂದು 10 ನಿಮಿಷ ಅಥವಾ 15 ನಿಮಿಷ. ನಾರ್ಮಲಾಗಿ ಪಾಲಕ್ ಕೂಡ ಹಾಕ್ಕೊಂಡಿದೆ ಥರ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ಬಟ್ ಇದು ಕಂಪ್ಲೀಟ್ ಮೆಂತ್ಯ. ಆ್ಯಂಡ್ ಇನ್ನೊಂದು ಚೂರು ಕಲರ್ಫುಲ್ ಬೇಕು ಅಂದರೆ ಅರಿಶಿಣದ ಪುಡಿ ಹಾಕ್ಕೋಬೋದು. ಸೊ ಕಲರ್ ನೋಡ್ತಾ ಇದ್ದರೆ ನನಗನ್ಸುತ್ತೆ. ಆ್ಯಂಡ್ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಚಪಾತಿಗೆ ನಾನು ಮಾಡ್ತಾ ಇರೋದು, ಈವನ್ ರೈಸ್ಗೂ ಕೂಡ ಆಗುತ್ತೆ. ಸೊ ಇಷ್ಟಕ್ಕಿಂತ ಇನ್ನೂ ಸಾಂಬಾರು ಥರ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೂ ಕೂಡ ತೆಳ್ಳಗಾಗುತ್ತೆ. ಬಟ್ ಇದಕ್ಕೆ ನೀರೇ ಹಾಕಿಲ್ಲ. ಬೇಳೆ ಏನು ಕೂಗಿಸ್ಕೊಳಕ್ಕೆ ನೀರು ಇಡ್ತಿದ್ನೋ ಅದೇ ಬೇಳೆ ನೀರೇ ಇವಾಗ ಇದಕ್ಕೆ ಹಾಕಿರೋದು. ಸೇಮ್ 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಅಷ್ಟೇ.